ಗೌರಿ ಗಣೇಶ ಹಬ್ಬಕ್ಕೆ ಇವತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಯೋಗರಾಜ್ ಭಟ್ ಸರ್ ಹಾಗೆ ಯಶಸ್ ಸೂರ್ಯ ಅವರು. ಗರಡಿ ರಿಲೀಸ್ ಆಗ್ತಾ ಇದೆ ನವೆಂಬರ್ 10ಕ್ಕೆ. ಸೊ ಆ ಒಂದು ಟೈಮಲ್ಲಿ ಗರಡಿ ಮನೆಯಿಂದ ನಮ್ಮ ನ್ಯೂಸ್ 18 ಕನ್ನಡಗೆ ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ಹೇಗಿದ್ದೀರಾ? ನಮಸ್ತೆ, ಹಬ್ಬದ ಶುಭಾಶಯಗಳು. ಸಮಸ್ತ ತಂಡಕ್ಕೆ, ನಿಮ್ಮ ಸಕಲ ಸಿಬ್ಬಂದಿ ವರ್ಗಕ್ಕೆ ಹಬ್ಬದ ಶುಭಾಶಯಗಳು. ಜೈ ಗರಡಿ. ಜೈ ಗರಡಿ. ನಮಸ್ಕಾರ ನಿಮಗೂ ಮತ್ತು ನಿಮ್ಮ ಟೀಮ್ ಅವ್ರಿಗೆ ಮತ್ತು ಎಲ್ಲ ಪ್ರೇಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ಫಸ್ಟು ಗಣೇಶನ ಬಗ್ಗೆ ಸ್ವಲ್ಪ ಕೇಳಿಬಿಡ್ತೀನಿ ಸರ್. ಸರ್ ಹೆಂಗಿದೆ ಸರ್ ಆವಾಗಿನ ಗಣೇಶ ಹಬ್ಬಕ್ಕೂ ಇವಾಗಿನ ಗಣೇಶ ಹಬ್ಬಕ್ಕೂ ಏನು ಡಿಫ್ರೆನ್ಸ್ ಅನಿಸುತ್ತೆ? ಅವಾಗಂದರೆ ಬರೀ ಮೈಕ್ಗಳದೇ ಸೌಂಡು, ಹಾಡುಗಳು, ಆ ವರ್ಷದಲ್ಲಿ ರಿಲೀಸ್ ಆಗಿರೋ ಸಾಂಗ್ಸ್ಗಳನ್ನ ಕೇಳೋಕೆ ಖುಷಿ ಅನ್ನಿಸ್ತಿತ್ತು. ಸೊ ಹೇಗೆ ಏನಾದರೂ ಚೇಂಜಸ್ ಅಂತ ಅನ್ನೋದಾದರೆ ಹೇಗೆ ಅನ್ನಿಸ್ತಿದೆ? ಮುಂಚೆ ಇವ್ರಿಗೊಂದು ಕ್ವಶನ್ ಕೇಳಬೇಕು. ಹೆಂಗೆ ಸರ್ ನಿಮಗೆ ಹಬ್ಬ ದೇವ್ರಿಗೆ ಕೈ ಮುಕ್ಕೊಂಡು ಈ ಲೆವೆಲ್ಗೆ ಈ ಥರ ಚೇಂಜ್ ಹೆಂಗೆ ಸರ್? ಹೆಂಗೆ ಸರ್? ಅಂದರೆ ದೇವ್ರನ್ನ ನಂಬ್ತೀನಿ, ಅಲ್ಲ ನೀವು ಜಾಸ್ತಿ ಅದು ನಂಬಲ್ಲ ಅನ್ನೋ ಥರನೇ ಪ್ರೊಜೆಕ್ಟ್ ಇರ್ತದೆ. ಅಂದರೆ ನಂಬ್ತೀನಿ ಬಟ್ ಆ ಥರ ಈ ಲೆವೆಲ್ಗೆ ಅಂತ ಇಲ್ಲ ಅಂತ ನಮಗೆ. ಯಾಕಂದರೆ ಏನೇ ಮಾಡಿದ್ರು ಓಕೆ ಓಕೆ ಅಂದ್ಕೊಂಡು ಹೋಗ್ತಿರ್ತಾರೆ. ಅಷ್ಟೊಂದು ಇದು ಮಾಡಲ್ಲ ಅವರು. ಜಾಸ್ತಿ ಕೆಲಸದ ಮೇಲೆ ಗಮನ ಜಾಸ್ತಿ ಇರುತ್ತೆ. ಸೊ ಹಂಗಲ್ಲ, ದೇವ್ರಿಗಿಂತ ಜಾಸ್ತಿ ನನ್ನ ಮನುಷ್ಯನ ನಂಬೋದು. ಆಮೇಲೆ ಗಣೇಶ ನನ್ನ ಫೇವ್ರೆಟ್ ದೇವರು. ನನಗೆ ಆತ ದೇವ್ರು ಯಾಕೆ ತುಂಬ ಇಷ್ಟ ಅಂದರೆ ಅವ್ರಿಗೆ ಹೊಟ್ಟೆ ಇದೆ. ನನಗೆ ಹೊಟ್ಟೆ ಬರೋಕ್ಕೆ ಶುರು ಆದಮೇಲೆ ಮದುವೆ ಹೊಸರಲ್ಲಿ ಒಂದು ಕಡೆ ನನಗೆ ನನ್ನ ಹೆಂಡತಿ ಹೊಟ್ಟೆ ಬರ್ತಾಯಿತ್ತು, ನನಗೊಂದು ಕಡೆ ಬರ್ತಾಯಿತ್ತು. ಈ ದೇವರಿಗೆ ಹೊಟ್ಟೆ ಇದೆ, ನಾವು ನಮ್ದು ಯಾವ ಲೆಕ್ಕ ಅನ್ನೋ ಥರ ಒಂದು ಸ್ವಲ್ಪ ಐಡಲ್ ಆಗಿ ತೊಗೊಂಡಿದ್ದೆ ಅವ್ರನ್ನ, ರೋಲ್ ಮಾಡೆಲ್ ಆಗಿ. ಹಂಗಾಗಿ ಹೋಗಿ ಈ ದೇವ್ರು ನನಗೆ ತುಂಬ ಇಷ್ಟ. ಮತ್ತು ನಾನು ಯಾವತ್ತೂ ಮನುಷ್ಯಲ್ಲೇ ದೇವ್ರನ್ನ ಹುಡ್ಕೊಳ್ಳು. ನಿಮ್ಮಲ್ಲಿರ್ಬೋದು, ಸಿಬ್ಬಂದಿಲಿರ್ಬೋದು, ಸೂರಿಲಿರಬಹುದು, ಗೊತ್ತಿಲ್ಲ. ಅದು ನಾನು ಆ ಮನುಷ್ಯಲ್ಲೇ ದೇವ್ರನ್ನ ಹುಡ್ಕೊಳೋದ್ರಿಂದ ಸಮಸ್ತ ನಾಡಿನ ಜನತೆಗೆ ಹಬ್ಬದ ಶುಭಾಶಯ ಮತ್ತು ಅವ್ರ ಪಾದಾರವಿಂದಕ್ಕೆ ನಮನ. ಗರಡಿ ಸಿನಿಮಾ ಬರ್ತಿದೆ. ಸೂರಿ ನನ್ನ ಅಚ್ಚುಮೆಚ್ಚಿನ ಕೂಸೋದು. ಶ್ರೀಯುತ ದರ್ಶನ್ ಸಾಹೇಬರಿದ್ದಾರೆ, ಶ್ರೀಯುತ BC ಪಾಟೀಲ್ ಸರ್ ನಿರ್ಮಾಣ ಮಾಡಿದ್ದಾರೆ. ನಿಮ್ಮೆಲ್ಲರ ಸಾರ್ವಕಾಲಿಕ ಸ್ವಾದರತೆ ಸೋನಲ್ ಅವರು ನಾಯಕಿ ಮಣಿ, ನಿಶ್ವಿಕಾ ನಾಯ್ಡು ಅವರಿದ್ದಾರೆ, ರವಿಶಂಕರ್ ಸರ್ ಇದ್ದಾರೆ. ತುಂಬ ದೊಡ್ಡ ಪಾತ್ರವರ್ಗ. ನವೆಂಬರ್ 10ಕ್ಕೆ ಬರ್ತೀವಿ. ಇದೇ ವರ್ಷ. ಹೊಡಿರಲ್ಲೇ ಹಲಗೆ ಅಂತ ಹೇಳಬೇಕಲ್ವಾ ಸರ್ ಅವ್ರ ಮಾತಿಗೆ? ಅದು ಇನ್ನೊಂದು ಕೇಳಬೇಕಾಗಿತ್ತು ಸರ್. ಎಲ್ಲ ಕಡೆ ಹೊಡಿರಲ್ಲೇ ಹಲಗೆ ಅಂದ್ಬಿಟ್ಟು ಎಲ್ಲ ಕಡೆ ಹಲಗೆ ಎತ್ಕೋತೀರಾ? ಇದು ಅವಾಗಿಂದನೂ ರೂಢಿ ಹಾಕೊಂಡ್ಬಂದಿರೋದ ನಿಮಗೆ? ಇದು ಎಲ್ಲ ಕಡೆ ಟಮಟೆ ಬಾರಿಸೋದು ಅಥವಾ ನಿಮ್ಮ ಟೈಮ್ ಬಂದಾಗ ಮಾತ್ರ ಅದು ನೀವು ಖುಷಿ ಆದಾಗ ಟಮಟೆ ರಪ್ಪ ಅಂತ ಎತ್ತೀರಾ? ಅದು ಯಾಕಂದರೆ ಹೆಂಗೆ? ಅದು ಯಾವುದು ತುಂಬ ಎಕ್ಸ್ಪರ್ಟ್ಸ್ಗಳು ಹೊಡಿತಾರಲ್ಲ ಅದೇ ಥರನೇ ಹೊಡಿತಾರೆ. ಹೆಂಗೆ ಇದೆಲ್ಲ? ಹೊಡಿರಲ್ಲೇ ಇಲ್ಲಿಗೆ ಸಾಂಗ್ ಸ್ಟಾರ್ಟ್ ಮಾಡಿದಾಗಲೂ ಅಷ್ಟೇ ಹೊಡ್ಕೊಂಡೇ ಬಂದರು. ಇವ್ರದ್ದು ಗಾಳಿಪಟ 2 ರಿಲೀಸ್ ಆದಾಗಲೂ ಅಲ್ಲೇ ಹೊಡಿದ್ರು. ಎಲ್ಲಾದರೂ ಹೊಡಿತಾ ಇರ್ತಾರೆ. ಅದಕ್ಕೆ ಏನದು ಸೀಕ್ರೆಟ್? ಹೆಂಗೆ ಸರ್, ಏನು ಸರ್ ಸೀಕ್ರೆಟ್? ನೀವು ಆರಂಭದಲ್ಲಿ ಕೇಳಿದ್ರಿ, ಹಳ್ಳಿ ಕಡೆ ಗಣೇಶ ಹಬ್ಬದಲ್ಲಿ ಒಂದು ಆರ್ಕೆಸ್ಟ್ರಾ ಇರ್ತದೆ, ಇಲ್ಲ ಚಂದ ವಸೂಲಿ, ಗಣೇಶನ ಮನೆಗೆ ಹೋಗಿ ನೋಡೋ ಕಾರ್ಯಕ್ರಮ, ಜೊತೆಗೆ ಒಂದು ಕಡೆ ತಾಳ ವಾದ್ಯ. ಮೊದಲೇ ಊರಲ್ಲಿ ನಾಟಕ ಪಾಠಕ, ಅದರ ಅನೌನ್ಸ್ಮೆಂಟು. ತಮಟೆ ಇಲ್ಲದೆ ಯಾವ ಹಬ್ಬಗಳು ನಮ್ಮ ಊರುಗಳಲ್ಲಿ ನಡೆಯಲ್ಲ. ನನ್ನ ತಮಟೆ ಗುರು, ಅವ್ರ ಹೆಸರು ರಜನಿ ಬುಲ್ಲು ಅಂತ. ಲೇಜಿಮ್ ಅಂತ ಬರುತ್ತೆ ಗೊತ್ತಾ? ಈ ಲೇಜಿಮ್ ಅಂತ, ಲೆಜಿಮ್ಸ್. ಆ ಲೆಜಿಮ್ಸ್ದು ತಾಳ ಹೊಡಿತಿದ್ದವನು ರಜನಿ ಬುಲ್ಲು ಅಂತ. ಇವಾಗ ಒಂದು 60-70 ಇರ್ಬೋದು ಅವರಿಗೆ. ಆತ ಕಲಿಸಿದ್ದು ನನಗೆ. ಆಮೇಲೆ ಇನ್ನೊಂದು ಕೇರಿ ಇತ್ತು. ಆ ಕೇರಿಗೆ ಹೋದರೆ ಸುಮಾರು ತಮಟೆ ಒಣಗಾಕಿರೋರು ಬೆಳಗ್ಗೆ ಎದ್ದು. ಯಾವುದೋ ಒಂದು ತಮಟೆ ಯಾರೋ ತಾತನ ಕೇಳ್ಬಿಟ್ಟು ಒಂದೆರಡು ಕಲ್ಸೋನು. ಒಂದು 4ರಿಂದ 6 ತಾಳಗಳು ಬರೋದು. ಈ ನಗರಕ್ಕೆ ಬಂದ ಮೇಲೆ ಒಂದು ಅರ್ಧಕ್ಕರ್ಧ ಮರ್ತೋಗಿದೆ. ಕರೆಕ್ಟಾಗಿ ಒಂದು ದಿವಸ ಕೂತ್ರೆ ಒಂದು 4-6 ತಾಳಗಳು ಮತ್ತೆ ವಾಪಸ್ಸು ಯಾರನ್ನ ಪಕ್ಕದಲ್ಲಿ ಕೂತರು ಹೇಳಿಕೊಟ್ರೆ ಮುಗಿಸ್ಬೋದು. ಪ್ರಾಪರ್ ತಮಟೆ ಹೊಡೆಯೋಕ್ಕಂತೂ ಬರುತ್ತೆ. ಸಿಗ್ತಾ ಸರ್ ಆನ್ಸರು? ಸೊ ಎಷ್ಟು ಕಷ್ಟಪಟ್ಟು ಎಷ್ಟು ತಲೆ ಕೆಡಿಸ್ಕೊಂಡು ಆ ಸಾಂಗ್ನ ಬರೆದಿದ್ರು ಅನ್ನೋದಕ್ಕೆ. ಜಡ್ಡಿ ನಕ್ಕು ಪಬ್ಬು ನಕ್ಕು, ಅವ್ರು ಬರೆಯೋ ಲಿರಿಕ್ಸ್ಗಳು ಸರ್ ಏನು ಸರ್ ಅದರ ಅರ್ಥ? ಜಡ್ಡಿ ನಕ್ಕು ಪಂಪು ನಕ್ಕು ಅಂದರೆ ಆ ತಾಳಕ್ಕೆ ಕರೆಯೋದು. ಒಂದು ಬಲಗೈಯಾಗ ದೊಡ್ಡ ಕಡ್ಡಿ, ಎಡಗೈಯಾಗ ಸಣ್ಣ ಕಡ್ಡಿ, ನಡೋ ಬಟ್ಟೆಯಲ್ಲಿ ಚರ್ಮವಾದ್ಯ, ಹೊಡಿರಲೆ ಹಲಿಗೆ ಅಂದರೆ ತಮಟೆ. ಜಡ್ಡಿ ನಕ್ಕು ಪಂಪು ನಕ್ಕು ಅಂತ ಉತ್ತರ ಕರ್ನಾಟಕದಲ್ಲಿ ಆ ತಾಳಕ್ಕೆ ಹೇಳ್ತಾರೆ. ಜಡ್ಡಿ ನಕ್ಕು ಪಂಪು ನಕ್ಕು, ಜಡ್ಡಿ ನಕ್ಕು. ಈಗ ತಮಟೆ ಇಲ್ಲ ಅಂದರೆ ಒಂದು 10 ಜನ ಬಾಯಲ್ಲಿ ಹೇಳ್ತಾರೆ, ನಾವೆಲ್ಲ ಕುಣಿಬೇಕಿತ್ತು ಅವಾಗ.
ಇನ್ನೇನಾದ್ರೂ ಇದೆಯಾ ಯಶಸ್ ಅವರೇ? ಅಯ್ಯೋ ಇನ್ನೂ ತುಂಬ ಇದೆ, ಸಾಕಾಗಲ್ಲ ಇನ್ನು ನಾವು. ಸರ್ ನನ್ನ ಪ್ರಶ್ನೆ ಯಶಸ್ ಅವ್ರ ಬಗ್ಗೆ. ಈಗ ಯಶಸ್ ಅವರು ಬೇರೆ ರೀತಿಯ ಪಾತ್ರದಲ್ಲಿ ನಾವು ಅವ್ರನ್ನ ನೋಡಿದ್ದು ಈ ಹಿಂದಿನ ಮೂವೀಸ್ಗಳಲ್ಲಿ. ಗರಡಿ ಅಂತ ಬಂದಾಗ ಯಶಸ್ ಅವರೇ ಆ ಪಾತ್ರಕ್ಕೆ ಬೇಕು ಅಂತ ನಿಮ್ಗೆ ಅನಿಸಿದ್ದು ಯಾಕೆ ಅಂತ? ನಿನ್ನೆ ಮೇಜರ್ ಪತ್ರಿಕೆಗಳು ನೋಡಿ, ಸಣ್ಣ ಚಡ್ಡಿ ಹಾಕೊಂಡು ಪ್ರತಿ ಮನೆಗೂ ಹೋಗ್ಬಿಟ್ಟಿಯ. ಮುಜುಗರ ಆಗ್ಲಿಲ್ವಾ ಯಶಸ್ ಅವರೇ? ಇದು ನಿನ್ನೆ ಫೋನ್ ಹಾಕ್ಬಿಟ್ಟು ನೀನು ಏನಂತಾರೆ ಗೊತ್ತಾ, ಏನೋ ಬರೀ ಕಾಶ್ದಲ್ಲಿ ಎಲ್ಲರ ಮನೆಗೂ ಊಟಲ್ಲ ಅಂತಂತವ್ರೆ. ಇದು ಇವ್ರು ಹೇಳೋದು. ಕವರ್ ಪೇಜ್ 2 ಮುಖ್ಯ ದಿನಪತ್ರಿಕೆಗಳಲ್ಲಿ ಯಾರಿಗುಂಟು ಯಾರಿಗಿಲ್ಲ ಭಾಗ್ಯ, ಹೊಟ್ಟೆ ಇಲ್ಲ ಆರೋಗ್ಯ ಉಂಟ. ಹೊಟ್ಟೆ ಬಗ್ಗೆ ಏನು ಇಲ್ವಾ ಸರ್? ಅಂದ್ರೆ ಅವರು ಹೊಟ್ಟೆ ಕರಗಿಸ್ಬೇಕು, ಹಿಂಗೆ ಇರಬೇಕು ಆ ಥರ ಏನಾದರೂ ಹೇಳಿದುಂಟಾ ಗರಡಿಗೆ? ಅದೆಲ್ಲ ಆಯಿತು. ಅದಾದಮೇಲೆ ಟ್ರೈನಪ್ ಸ್ಟಾರ್ಟ್ ಮಾಡಿದೆ. ಅವಾಗ ನನಗೂ ಸ್ವಲ್ಪ ದಪ್ಪ ಆಗಿದ್ದೆ, ಯಾಕಂದ್ರೆ ಅವಾಗ ತಾನೇ ಲಾಕ್ಡೌನ್ದೆಲ್ಲ ಇತ್ತು. ಸೊ ಕೆಲಸ ಕಾರ್ಯ ಏನೂ ಇರಲಿಲ್ಲ ಅವಾಗ ತಾನೇ ನಂದು ಮದುವೆ ಆಗಿತ್ತು. ಸೊ ಅವಾಗ ಚೆನ್ನಾಗಿ ತಿಂದು ದಪ್ಪ ಆಗಿದ್ದೆ. ಸೊ ಅವಾಗ ಇದು ಬಂದಾದಮೇಲೆ ಅದಾದಮೇಲೆ ಸ್ಟಾರ್ಟ್ ಮಾಡಿದ್ದು ವರ್ಕೌಟು, ಇಳಿಸೋದು, ಸ್ವಲ್ಪ ಕುಸ್ತಿ ಪ್ರಾಕ್ಟೀಸು ಎಲ್ಲ ನಡೀತು. ಅವಾಗ ಹೆಚ್ಚು ಕಮ್ಮಿ ಒಂದು 6-7 ತಿಂಗಳು 7-8 ತಿಂಗಳು ಚೆನ್ನಾಗಿ ರುಬ್ಕೊಂಡು ಆಮೇಲೆ ಮಾಡಿರೋದು. ಸರ್ದು ಹಿಂದಿನ ಮೂವೀಸ್ಗಳು ಈಗ ಮುಂಗಾರು ಮಳೆ, ಗಾಳಿಪಟ, ಪಂಚತಂತ್ರ, ಆಮೇಲೆ ಮನಸಾರೆ, ಪರಮಾತ್ಮ ಎಲ್ಲ ನೋಡಿದಾಗ ಒಂದು ರೀತಿ ಕಾಮಿಡಿನೂ ಇರುತ್ತೆ, ಪ್ರೀತಿನೂ ಇರುತ್ತೆ, ಡೈಲಾಗ್ಸ್ಗಳನ್ನಂತೂ ಹೇಳೋದೇ ಬೇಡ. ಈ ಥರ ಮೂವಿ ಮಾಡಿದವರು ಸಡನ್ನಾಗಿ ಗರಡಿಗೆ ಬಂದುಬಿಟ್ಟಿದಾರಲ್ಲ ಸರ್, ಹೆಂಗೆ? ಗರಡಿ ಅಂತ ಏನಾದ್ರೆ ನಿಮಗೇನಾದ್ರೂ ಇಷ್ಟ ಆಯ್ತಾ ಗರಡಿ ಕಲಿಬೇಕು ಅಂತ? ಇದು ಆ್ಯಕ್ಚುಲಿ ಕತೆ ನನ್ನ ನೋಡಿ ಹುಟ್ಟಿದ್ದು. ಯಾಕೆ ಅಂದರೆ ಫಸ್ಟು ಕತೆ ರೆಡಿಯಾಗಿದೆ ಬೇರೆ, ಆಮೇಲೆ ನಾನು ಜಾಯಿನ್ ಆದಮೇಲೆ ಕತೆ ಆ ರೂಪ ತೊಗೊಂಡಿದ್ದೇ ಬೇರೆ. ಇದು ನಾನು ಸುಮ್ಮನೆ ಅಂದರೆ ಏನಂತಾರೆ ನಾವು ಸ್ವಲ್ಪ ಕ್ರೆಡಿಟ್ ತೊಗೊಳ್ಳೋಣ ಅಂತ ನಾನು ನೋಡ್ಕೊಂಡು ಬಂದಿದ್ದು ಅಂತ ಹೇಳೋದು. ಈತ ಬಂದಿದ್ದು ಆ ಸೀನ್ ನೆನ್ನೆ ಮೊನ್ನೆ ನಡೆದಂಗಿದೆ, ನಡೆದು ಆಲ್ಮೋಸ್ಟ್ 1.5 ವರ್ಷದ ಮೇಲಾಯಿತು. ದರ್ಶನ್ ಸರು ಹೇಳಿದ್ದು, ಶ್ರೀಯುತ ಪಾಟೀಲ್ ಸರ್ಗೆ ದರ್ಶನ್ ಸರ್ ಹೇಳಿದ್ದು, ಇವನು ಒಂದು ಸಿನಿಮಾ ಮಾಡಿ ಪ್ರತಿಭಾವಂತ ಅಂತ ನಮಗೆಲ್ಲ ಪರಿಚಯ ಮಾಡಿಸಿದಾಗ ನಮಗೆ ಅವ್ರು ದರ್ಶನ್ ಸರ್ ಹೇಳಿದ್ರೆ ಅದು ವೇದವಾಕ್ಯ. ಆಯಿತು ಸ್ವಾಮಿ, ಯಾವುದೋ ಒಂದು ಕಥೆ ಬರ್ಕೊಂಡಿದ್ದು ಹೌದು, ಅದಕ್ಕೆ ಬೇರೆ ಯಾವುದೋ ಕ್ಯಾಸ್ಟಿಂಗ್ ಇತ್ತು. ಒಳಗೊಳಗೆ ಪುಕ್ಕು ಆ ಟೈಟ್ಲು ಅದೆಲ್ಲ ಏನೋ ಸರಿ ಹೋಗ್ತಾ ಇಲ್ಲ ನನಗೆ. ಪೂಜೆ ಹಿಂದಿನ ದಿವಸ ಟೈಟ್ಲ್ ಚೇಂಜ್ ಮಾಡಿ ಕತೆ ಮಾಡಿರೋದು. ಅದಕ್ಕೆ ನಾನು ನನ್ನಿಂದ ಕತೆ ಹುಟ್ಟಿದ್ದು ಅಂತ. ಆದ್ರೆ ಈ ಒಂದು ಕತೆಗೆ ಸೃಷ್ಟಿಕರ್ತ ಅಂತ ಹೇಳಿದ್ರೆ ನಾನೇ ನಾನು ನೋಡಿ ಸೃಷ್ಟಿ ಆಗಿದೆ ಅದು ಅಲ್ವಾ? ಒಂದು ದಿನದಲ್ಲಿ ಟೈಟಲ್ ಚೇಂಜ್ ಮಾಡ್ತಾರೆ, ಕತೆನೂ ಅಷ್ಟೇ. ಅಂದ್ರೆ ಅದು ಬೇರೆ ಸರ್ ಬೆಳೆದ್ರು ವಡ ಅನಿಸ್ಬೇಡಿ, ಸೀರಿಯಸ್ ಆಗಿ ಒಂದು ಹಂಗೆ ಢಮಾಲ್ ಅಂತ ಬೇಕು. ಕಮರ್ಷಿಯಲ್ ಪಿಕ್ಚರ್ ಹೋದ್ರು, ಮತ್ತೆ ಅದು ವೇದವಾಕ್ಯ ಪಾಲಿಸ್ಬೇಕಲ್ಲ. ಅಂತೆಲ್ಲ ಹಳೇದು ಹರಿದು ಬಿಸಾಕ್ಬಿಟ್ಟು ಫ್ರೆಶ್ ಆಗಿ ಕೂತ್ಕೊಂಡು ನಾನು ರವಿಕಿರಣ್ ವಿಕಾಸ್ ಅಂತ ನನ್ನ ಸ್ನೇಹಿತರು ಅವರಿಬ್ಬರು ಸೇರಿ, ಇವನು ಕೂತಿದ್ದ ಸುಮಾರು ಆನ್ಲೈನ್ ಸೆಷನ್ ಒಂದು 60-70 ದಿವಸ ನಟನೆ ಪ್ರಾಕ್ಟೀಸು. ಸಾಕಪ್ಪ ಸಾಕು ಅಂದಿದ್ದು. ಶೂಟಿಂಗ್ ಹೋಗಕ್ಕೆ ಮುಂಚೆನೇ ಆಗೋಯ್ತಲ್ಲ ಶೂಟಿಂಗ್ ಅನ್ನೋ ಫೀಲಿಂಗ್ ಇವನಿಗೆ. ಹಂಗೆ ರೂಪಿಸ್ಬಿಟ್ಟಿದ್ರಲ್ಲ ಸರ್. ಇವರೇನಾದರೂ ಗರಡಿ ಮನೆಯಲ್ಲಿ ಏನಾದರೂ ಹೇಳ್ಕೊಡೋ ರೀತಿಯಲ್ಲಿ ಬಂದು ಸರ್ ಹೇಗೆ ಸರ್ ಬೈ ಎನಿ ಚಾನ್ಸ್ ಭಟ್ರು ಸರ್ ಏನಾದ್ರೂ ಪೈಲ್ವಾನ್ ಆದರೆ ಹೇಗಿರುತ್ತೆ ಸರ್? ಇಲ್ಲ ಅವರು ಗ್ಯಾರಂಟಿ ಸೋಲಿಸ್ತೀನಿ. ಇಲ್ಲ ಫಸ್ಟ್ ಬಂದು ನಾವಿನ್ನೂ ಅಖಾಡಕ್ಕೆ ಇಳಿದಿರಲಿಲ್ಲ. ಅಖಾಡಕ್ಕೆ ಇಳಿದು ಒಂದಿನ 2-3 ಸೇರಿ ಒಂದು ವಾರ ಪ್ರಾಕ್ಟೀಸ್ ಆಗಿತ್ತು. ನೀವು ಫಸ್ಟ್ ಮಾಡ್ರಿ ಆಮೇಲೆ ಬರ್ತೀನಿ ಅಂತಂದು. ಇವ್ರು ಏಕ್ದಮ್ ಬಂದ್ಬಿಟ್ಟು ನಡಿಯಲ್ಲ ಬಚ್ಚ ಬರಲ್ಲ ಅಂತ ಈಗ ನನ್ನ ಹತ್ರ ಹೇಳ್ತಾರೆ. ನಾನು ಏನು ಮಾಡಲಿ? ಅದಕ್ಕೆ ಹೇಳಿದೆ, ನಾನು ಬೇಡ ಸರ್, ಇಲ್ಲಿ ಪೈಲೋನ್ ಇನ್ನೊಬ್ರು ಇದ್ದಾರೆ ದೇಸಿಗೌಡ್ರು ಅಂತ, ಅವ್ರ ಜೊತೆ ಆಡಿ ಅಂತ. ನಡಿ ಹೋಗೋಣ ಅಂದ್ಬಿಟ್ಟು ಹೋಗ್ಬಿಟ್ರು, ಯಾಕಂದ್ರೆ ಅವ್ರು ಪೈಲ್ವಾನ್ರು. ಸೊ ಮೋಜು ಮಸ್ತಿ ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡಿದ್ರಿ. ಸೋನಲ್ ಅವ್ರ ಬಗ್ಗೆ ಒಂದು ಮಾತು ಹೇಳಿದ್ರಿ, ಹುಡುಗನ್ ಥರ ನಾವು ನೋಡ್ತಾ ಇದ್ವು ಅವ್ರನ್ನ ಸೆಟ್ಟಲ್ಲಿ ಅಂತ. ಹೆಂಗೆ? ಹಂಗೆಲ್ಲ ಏನಿಲ್ಲ. ಆಕೆ ಹೇಳಿದ ಒಂದು ಸ್ಟೇಟ್ಮೆಂಟ್ ಇವ್ನು ಹೇಳ್ಬಿಟ್ಟಿದ ಪಬ್ಲಿಕ್ಕಿಗೆ. ಅದು ಕೊಟ್ಟವ್ರು ಇವರೇ, ಅದು ರೈಟರ್ ಇವರೇ. ಅದಕ್ಕೆ ನಾರ್ಮಲಿ ಎಕ್ಸ್ಪೋಸು ಇತ್ಯಾದಿ ಮಸಾಲೆ ಐಟಮ್ಗಳೆಲ್ಲ ಹೆಣ್ಮಕ್ಳಿಗೆ ಇರ್ತದೆ. ಈ ಪಿಕ್ಚರಲ್ಲಿ ಆಕೆ ಸೇಫು, ಇವರು ಎಲ್ಲ ಪೈಲ್ವಾನ್ಗಳು ಐಟಮ್ ಬಾಯ್ಗಳ ಥರ ಅಂತ ಆಕೆ ಹೇಳಿದ್ದು. ನೀವು ಅವಳೇ ಕೇಳಿದ್ರಲ್ಲ ನಾಚಿಕೆ ಆಗಲಿಲ್ವಾ ಅಂದ್ಬಿಟ್ಟು ಅಂತ. ನಂದು ಫಸ್ಟ್ ಚಡ್ಡಿ ಇಳಿಸಿದ್ದು ಎಲ್ಲಿ ಗೊತ್ತಾ? ಒಂದು ಹಳ್ಳಿನಲ್ಲಿ 300 ಜನ ಇದ್ದಾರೆ. ಮೆರವಣಿಗೆ ಶಾಟು ಫಸ್ಟ್ ಶಾಟೇ ನಂದು ವಿತ್ ಚಡ್ಡಿಲಿ. ನಾನು
ಮೆರವಣಿಗೆ ಹೋಗ್ಬೇಕು. ನನ್ಗೆ ಇವಾಗ ಒಂದು ಡೌಟ್ ಬರ್ತಾ ಇದೆ, ನಾನು ಇದನ್ನ ಕೇಳಲೇಬೇಕು ಸರ್. ರಿಲೀಸ್ ದಿನ ಹೆಂಗಿರುತ್ತೆ? ರಿಲೀಸ್ ದಿನ ಹೆಂಗ್ ಹೋಗ್ತಾರೆ? ಸುಮ್ಮನೆ ಐಡಿಯಾ ಕೊಡ್ಬೇಡಿ. ಆಮೇಲೆ ಹೇಳಿ ಸರ್, ರಿಲೀಸ್ ದಿನ ಗರಡಿ ಮನೆಯಿಂದಾನೇ ಕರ್ಕೊಂಡ್ ಬರ್ತೀರಾ ಅಥವಾ ಬೇಕಾದ್ರೆ ಇವ್ರು ಅಂದ್ಬಿಡ್ತಾರೆ, ಇಲ್ಲ ನೀನು ಅದೇ ಕಾಸ್ಟ್ಯೂಮಲ್ಲಿ ಬರ್ಬೇಕು ನಡಿ ಅಂದ್ಬಿಡ್ತಾರೆ ಬೇಕಾರೆ. ಏನಾದ್ರೂ ಚಾನ್ಸಸ್ ಇದೆಯಾ ಸರ್? ಇಲ್ಲ, ಅವ್ನ ಬಾಯಿಲೇ ಬಂದಿದೆ, ಎಲ್ಲ ಮಾಧ್ಯಮದವ್ರು ಆಶೀರ್ವಾದ ಮಾಡಿ ಅದನ್ನ ಮಾಡಿಸ್ಬಿಡ್ತೀನಿ. ಹಂಗಾದ್ರೆ ಫುಲ್ ನೋಡೋದಕ್ಕಾದ್ರೂ ಬರ್ತಾರೆ ಸರ್. ಅಯ್ಯೋ ರೆಡಿ ಆಗಿದೆ. ಅಯ್ಯೋ ಅಲ್ಲಾರ ಬಿಡಿ ಸರ್. ನಾನು ಎಲ್ಲೇ ಹೋದ್ರು ಸರ್ ಶೂಟಿಂಗ್ ಮಾಡ್ಬೇಕಾರೆ ಎಲ್ಲಿ ನೋಡಿದ್ರು ಚಡ್ಡಿಲೇ ಅನೌನ್ಸ್ ಮಾಡ್ಬಿಡ್ಲಾ? ಅಲ್ಲ, ಸರ್ ಮಾಡ್ಬಿಡಿ ಸರ್. ನವೆಂಬರ್ 10 ಗರಡಿ ಸಿನಿಮಾ ರಿಲೀಸು. ಇವರು ಒಂದು ವಿಶೇಷ ಕಾಸ್ಟ್ಯೂಮಲ್ಲಿ ಬರ್ತಾರೆ ಥಿಯೇಟ್ರಲ್ಲಿ. ಈ ಕಾರ್ಯಕ್ರಮ ನೋಡಿ ಎಲ್ರಿಗೂ ಗೊತ್ತಾಗುತ್ತೆ. ಓಕೆ, ಸೊ ದರ್ಶನ್ ಸರ್ ಅವರು ಕೂಡ ಈ ಒಂದು ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ, ಅಣ್ಣನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರಿ. ಸೊ ಅಣ್ಣನ ರೀತಿನೇ ಇದ್ದಾರೆ ಸರ್ ರಿಯಲ್ ಲೈಫಲ್ಲೂ ಕೂಡ. ಸೊ ಅವರ ಒಂದು ಸಪೋರ್ಟ್ ಎಷ್ಟು ಮಟ್ಟಿಗೆ ಇತ್ತು ನಿಮ್ಗೆ ಇದರಲ್ಲಿ? ಅವರು ನನಗೆ ಅಣ್ಣ ಮಾತ್ರ ಅಲ್ಲ, ನನ್ನ ದೇವರು ಕೂಡ. ಸೊ ಯಾಕಂದರೆ ಎಲ್ಲ ರೀತಿಲೂ ಅವರು ನನ್ನ ಬೆನ್ನೆಲುವಾಗಿ ನಿಂತಿದ್ದಾರೆ, ಬೆನ್ನು ತಟ್ಕೊಂಡು ನಾನು ಇಲ್ಲರಿಗೂ ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದಾರೆ. ಸೊ ನನ್ನ ದೇವರು ಅಂತಲೇ ಹೇಳ್ತೀನಿ. ಆ್ಯಂಡ್ ಅದೇ ಹೇಳಿದ್ರಲ್ಲ, ಇವ್ರು ನಾನು ನೋಡಬೇಕಾದ್ರೆ ಫಸ್ಟ್ ಶೂಟಿಂಗ್ ಬಂದಾಗಲೂ ಅಷ್ಟೇ, ಅವ್ರು ದಿನ ನೋಡೋರು ಚಡಿಲೇ ಇರ್ತಿದ್ದೆ. ಏನಿರೋ ನೀವು ನೋಡಿ ನೋಡಿ ಬೇಜಾರಾಗ್ಬಿಡೈತೆ ನನಗೆ. ಯಾವಾಗಲೂ ಒಂದ್ಸರಿ ಫೋನ್ ಯಾವುದೋ ಬಂತು ನನಗೆ, ಫೋನ್ ಕೊಟ್ಟು ಕಟ್ ಮಾಡೋದು. ಪೋಸ್ಟು ಅದೇ ಇಲ್ಲೂ ಇದೆನಾ ಅಂದರು. ಸೊ ಅದಕ್ಕೆ ಹೇಳಿದ್ರು ಚಡ್ಡಿ ಬರೀ ಅಲ್ಲಿಗೆ ಮಾತ್ರ ಬೇಡ, ಇಲ್ಲಿ ಸಾಕು, ಇನ್ನು ಮುಂದೆ ಬೇರೆ ಹಾಕೋಣ. ಸೊ ಹಂಗಾಗಿ ಒಳ್ಳೆ ಐಡಿಯಾ ಕೊಟ್ಟಿದ್ದೀರಿ, ಥ್ಯಾಂಕ್ ಯು. ಪಾರ್ಟಿಗಳದ್ರಲ್ಲೇ ಮಾಡೋಣ ಅದೇ ಕಾಸ್ಟ್ಯೂಮಲ್ಲಿ. ಮುಜುಗರ ಆಗುತ್ತೆ ಅಂತ ಅಷ್ಟೇ ಸರ್. ಆಡಿಯೋ ಎಲ್ಲದೂ ಅದರಲ್ಲೇ. ನಿಜ, ಯಾರು ಮಾಡಿಲ್ಲ. ನಿಮಗೋಸ್ಕರನೇ ಒಂದು ಕತೆ ಹುಟ್ಟಿದೆ ಅಂದಮೇಲೆ ಇಷ್ಟೆಲ್ಲ ಮಾಡಲಿಲ್ಲ ಅಂದ್ರೆ ಹೇಗಲ್ವಾ? ಸಿನಿಮಾದಲ್ಲೇ ಕಾಣಿಸುತ್ತಲ್ಲ. ರೆಡಿನಾ? ಬಿ ರೆಡಿ. ಅವ್ರ ಐಡಿಯಾ ಅವ್ರು ಹೇಳಿದ್ದಾರೆ. ಬಾಕಿ ನವೆಂಬರ್ 10 ಗರಡಿ ನವೆಂಬರ್ 10. ಥ್ಯಾಂಕ್ ಯು, ನಮಸ್ಕಾರ. ಸೂಪರ್. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ರಿಗೂ ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ನಮ್ಮ ಆಫೀಸ್ಗೆ ಬಂದು ಗೌರಿ ಗಣೇಶ ಹಬ್ಬದಲ್ಲಿ ಪಾಲ್ಗೊಂಡಿದ್ದಕ್ಕೆ. ಆಲ್ ದ ವೆರಿ ಬೆಸ್ಟ್ ಗರಡಿ ಚಿತ್ರಕ್ಕೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೆಲ್ಲ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಓಕೆ, ನೋಡಿದ್ರಲ್ಲ, ನವೆಂಬರ್ 10 ರಿಲೀಸ್ ಆಗ್ತಿದೆ ಗರಡಿ ಚಿತ್ರ. ಯಶಸ್ಸು ಸೂರ್ಯ ಅವರು ವಿಭಿನ್ನವಾದ ಕಾಸ್ಟ್ಯೂಮಲ್ಲಿ ಥಿಯೇಟರ್ಗೆ ಬರ್ತಾರೆ. ನೋಡೋದನ್ನ ಮಿಸ್ ಮಾಡಬೇಡಿ. ನೋಡ್ತಾ ಇರಿ News 18 ಕನ್ನಡ.